ನಮಸ್ಕಾರ. ಇವತ್ತಿನ ವಿಡಿಯೋ ಏಪ್ರಿಲ್ 1ರಿಂದ ತೆರಿಗೆಯಲ್ಲಿ ಈ 6 ಬದಲಾವಣೆಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. 1ನೇ ತಾರೀಕು ಏಪ್ರಿಲಿಂದ ಹೊಸ ಫೈನಾನ್ಷಿಯಲ್ ಇಯರ್ ಪ್ರಾರಂಭ ಆಗುತ್ತೆ. ಮತ್ತೆ ಟ್ಯಾಕ್ಸ್ ಪೇಯರ್ಸಿಗೆ ಬೇಕಾದಷ್ಟು ಚೇಂಜಸ್ ಮಾಡಿದ್ದಾರೆ ಮತ್ತು ಅದನ್ನು ರೆಕಗ್ನೈಸ್ ಮಾಡಿ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈ ಎಲ್ಲವನ್ನು ಫೆಬ್ರವರಿ ಬಜೆಟ್ ಸಮಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ರು. ಈಗ ಮೊದಲನೆಯ ಬದಲಾವಣೆ ಡಿಫಾಲ್ಟ್ ನ್ಯೂ ಟ್ಯಾಕ್ಸ್ ರೆಜಿಮ್. ಸರ್ಕಾರದ ಪ್ರಕಾರ ಹೊಸ ಟ್ಯಾಕ್ಸ್ ರೆಜಿಮ್ will be default regime if a person does not state which regime they will submit their income tax returns. ಅಂದ್ರೆ ಯಾರಾದರೂ ಯಾವ ರೆಜಿಮ್ ಅಂತ ಮೆನ್ಷನ್ ಮಾಡಿದ್ರೆ ಓಲ್ಡ್ ರೆಜಿಮ್ ಲೆಕ್ಕಕ್ಕೆ ಬರಲ್ಲ, ಹೊಸದನ್ನು ಮಾತ್ರ ಲಾಗು ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ಆದ್ದರಿಂದ ಹೊಸ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಯಾವುದೇ ಒಂದು ಡಿಡಕ್ಷನ್ಸ್ ಅವೈಲಬಿಲಿಟಿ ಇಲ್ಲ, ಹಳೆದ್ರಲ್ಲಿ ಇತ್ತು. ಈಗ ಎರಡನೆಯ ಬದಲಾವಣೆ ಟ್ಯಾಕ್ಸ್ ರಿಬೇಟ್ ಲಿಮಿಟ್ ರೈಸ್ಡ್. ಮೊದಲು 5 ಲಕ್ಷ ರೂಪಾಯಿ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಈಗ 7 ಲಕ್ಷದವರೆಗೂ ಯಾವ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿಲ್ಲ. ಆದರೆ ನಿಮ್ಮ ಇನ್ಕಮ್ ಏನಾದರೂ ಆ ಲಿಮಿಟ್ ವರೆಗೆ ಇಲ್ಲಿದ್ರೂ ಕೂಡ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನು ಫೈಲ್ ಮಾಡಲೇಬೇಕಾಗುತ್ತೆ ಸರ್ಕಾರಕ್ಕೆ. ಈಗ ಮೂರನೆಯ ಬದಲಾವಣೆ ನೋ LTCG ಟ್ಯಾಕ್ಸ್ ಬೆನಿಫಿಟ್ಸ್ ಫಾರ್ ಡೆಟ್ ಫಂಡ್. ಹಿಂದಿನ ಕಾಲದಲ್ಲಿ ಡೆಟ್ ಫಂಡ್ಗಳಿಗೆ 2 ವಿಧ ಇತ್ತು. ಒಂದು 3 ವರ್ಷದ ಒಳಗೆ ಮಾಡಿಕೊಂಡ್ರೆ, ಮತ್ತೊಂದು 3 ವರ್ಷದ ಮೇಲೆ ಮಾಡಿಕೊಂಡ್ರೆ. 3 ವರ್ಷದ ಕೆಳಗೆ ನೀವೇನಾದರೂ ಮಾಡಿಕೊಂಡ್ರೆ ಬಂದ ಲಾಭವನ್ನು ನಿಮ್ಮ ಈ ವರ್ಷದ ಆದಾಯ ಎಂದು ಪರಿಗಣಿಸಲಾಗುತ್ತಿತ್ತು. ಮತ್ತೆ 3 ವರ್ಷದ ಮೇಲೆ ಮಾಡಿಕೊಂಡ್ರೆ 20% ಮತ್ತು ಇಂಡೆಕ್ಸೇಷನ್ ಬೆನಿಫಿಟ್ ಇತ್ತು. ಈಗ ಆ 20% ಇಂಡೆಕ್ಸೇಷನ್ ಅನ್ನು ತೆಗೆದು ಬಿಟ್ಟಿದ್ದಾರೆ. ಅಂದರೆ ನೀವು ಯಾವಾಗಲಾದರೂ ಕೂಡ ಡೆಟ್ ಫಂಡ್ಗಳನ್ನು ಮಾಡಿಕೊಂಡಾಗ ಲಾಭ ಬಂದರೆ ಅದನ್ನು ನಿಮ್ಮ ಇನ್ಕಮ್ಮಿಗೆ ಸೇರಿಸ್ಬಿಟ್ಟು 10, 20, 30% ಆಗಿ ನಿಮಗೆ ಟ್ಯಾಕ್ಸ್ ಅನ್ನು ಚಾರ್ಜ್ ಮಾಡ್ತಾರೆ. ಯಾವ ರೀತಿ FDಗೆ ಮಾಡ್ತಾರೋ ಆ ಥರ. ಈಗ 4ನೇದು ಬೆನಿಫಿಟ್ಸ್ ಟು ಸೀನಿಯರ್ ಸಿಟಿಸನ್ಸ್. ನನ್ನ ಪ್ರಕಾರ ಇದು ಒಂದು ದೊಡ್ಡ ಬೆನಿಫಿಟ್. ಮೊದಲು ಸೀನಿಯರ್ ಸಿಟಿಸನ್ಸ್ಗೆ ಮ್ಯಾಕ್ಸಿಮಮ್ ಡಿಪಾಸಿಟ್ 15 ಲಕ್ಷ ಇತ್ತು, ಈಗ ಅದನ್ನ 30 ಲಕ್ಷಕ್ಕೆ ಏರಿಸಿದ್ದಾರೆ. ಅಷ್ಟೇ ಅಲ್ಲ, ಪೋಸ್ಟ್ ಆಫೀಸ್ನಲ್ಲಿ ಮೊದಲು 4.5 ಲ್ಯಾಕ್ಸ್ ಇತ್ತು, ಈಗ 9 ಲಕ್ಷ ಮಾಡಿದ್ದಾರೆ. ಮತ್ತು ಜಾಯಿಂಟ್ ಅಕೌಂಟ್ ಅಲ್ಲಿ ಮೊದಲು ಮ್ಯಾಕ್ಸಿಮಮ್ 7.5 ಇತ್ತು, ಈಗ 15 ಲಕ್ಷದವರೆಗೂ ಹಾಕಿದ ಹಣಕ್ಕೆ ಯಾವ ಟ್ಯಾಕ್ಸು ಇಲ್ಲ. ಬಹಳಷ್ಟು ಜನರ ಕೋರಿಕೆ ಮೇರೆಗೆ ನಾವೊಂದು ಕ್ರ್ಯಾಶ್ ಕೋರ್ಸ್ ಆನ್ ಸ್ಟಾಕ್ ಮಾರ್ಕೆಟ್ ಫಾರ್ ಬಿಗಿನರ್ಸ್ ಅಂತ ಮಾಡ್ತಾ ಇದ್ದೇವೆ. ಅದು ನಡೀತಾ ಇರೋದು 2ನೇ ತಾರೀಕು ಏಪ್ರಿಲ್ ಭಾನುವಾರ ಬೆಳಿಗ್ಗೆ 9:30ಯಿಂದ 1 ಗಂಟೆವರೆಗೆ. ಇದು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ ಅನ್ನುವಂಥ ಟಾಪಿಕ್ ಮೇಲೆ. ಮತ್ತೆ ಈ ಕ್ರ್ಯಾಶ್ ಕೋರ್ಸಿನ ಬಗೆಗೆ ಜಾಸ್ತಿ ಮಾಹಿತಿ ಬೇಕು, ರಿಜಿಸ್ಟರ್ ಮಾಡಬೇಕು ಅಂತಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಸಂಕ್ಷಿಪ್ತವಾಗಿ ಯಾವ ಟಾಪಿಕ್ ಅನ್ನು ನಾವು ಸಂಡೇ ಮಾರ್ನಿಂಗ್ ಕವರ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇನೆ. ಮೊದಲನೇದು ಡಿ ಕೋಡಿಂಗ್ ದ ಪ್ರಾಫಿಟಬಿಲಿಟಿ ಆಫ್ ಸ್ಟಾಕ್ ಮಾರ್ಕೆಟ್ಸ್. 2 ಈಸಿಯೆಸ್ಟ್ ವೇ ಟು ಮೇಕ್ ಪ್ರಾಫಿಟ್ಸ್ ಫ್ರಮ್ ಸ್ಟಾಕ್ ಮಾರ್ಕೆಟ್ಸ್ ಇನ್ ಲಾಂಗ್ ಟರ್ಮ್. 3ನೇದು ವೈ ಡೂಯಿಂಗ್ ಸಿಸ್ಟಮ್ಯಾಟಿಕ್ ಇಕ್ವಿಟಿ ಪ್ಲಾನ್ ಇನ್ ಸ್ಟಾಕ್ಸ್ ಈಸ್ ಸೇಫರ್ ಅಂಡ್ ಮೋರ್ ಪ್ರಾಫಿಟಬಲ್ ಕಂಪೇರ್ಡ್ ಟು ಅದರ್ ಮೆಥಡ್ಸ್. 4 ಸಿಂಪಲ್ ಅಂಡ್ ಶೋರ್ ಟೆಕ್ನಿಕ್ ಆಫ್ ಮೇಕಿಂಗ್ ಮನಿ ಆನ್ ಎ ಮಂತ್ಲಿ ಬೇಸಿಸ್. 5 ಹೌ ಟು ಅರ್ನ್ ಎ ರೆಗ್ಯುಲರ್ ಅಮೌಂಟ್ ಆಸ್ ಪೆನ್ಷನ್ ಎವ್ರಿ ಮಂತ್. ಇದೆಲ್ಲವನ್ನು ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರೆಸ್ ಮಾಡಿ, ಆ ಲಿಂಕಿನ ಮೇಲೆ ಪ್ರೆಸ್ ಮಾಡಿ ಎಲ್ಲವನ್ನು ತಿಳಿದುಕೊಂಡು ಮತ್ತೆ ರಿಜಿಸ್ಟರ್ ಮಾಡಿ. ಈಗ 5ನೆಯ ಬದಲಾವಣೆ ಏಪ್ರಿಲ್ 1ರ ಮೇಲೆ ಟ್ಯಾಕ್ಸೇಷನ್ ಆನ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್. ಮೊದಲು ಲೈಫ್ ಇನ್ಶೂರೆನ್ಸ್ ಪಾಲಿಸಿಗೆ ನೀವು ಕಟ್ತಾ ಇದ್ದಂತ ಪ್ರೀಮಿಯಂ ಎಷ್ಟಿದ್ದರೂ ಕೂಡ ಅದಕ್ಕೆ ವಿನಾಯಿತಿ ಇತ್ತು. ಈಗ 5 ಲಕ್ಷದ ಮೇಲೆ ನೀವೇನಾದ್ರೂ ಪ್ರೀಮಿಯಂ ಕಟ್ತೀರಿ, ಅದು ಮಲ್ಟಿಪಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳಿಂದ ಅಂತ ಆದ್ರೂ ಕೂಡ ನಿಮಗೆ 1ನೇ ತಾರೀಕು ಏಪ್ರಿಲ್ ಮೇಲೆ ಅದಕ್ಕೆ ಟ್ಯಾಕ್ಸ್ ಬೀಳುತ್ತೆ. ಆದರೆ ಯುಲಿಪ್ಗಳಿಗೆ ಆ ಟ್ಯಾಕ್ಸ್ ಲಾಗು ಆಗೋದಿಲ್ಲ. ಈಗ 6ನೆಯ ಬದಲಾವಣೆ 1ನೇ ತಾರೀಕು ಏಪ್ರಿಲ್ ಮೇಲೆ ಟ್ಯಾಕ್ಸ್ ನಲ್ಲಿ ಸರ್ಕಾರ ಅದು ಮಿಡ್ ಇನ್ಕಮ್ ಸ್ಲ್ಯಾಬ್ಗಳಿಗೆ ಬೇಕಾದಷ್ಟು ರಿಯಾಯಿತಿಯನ್ನು ಕೊಟ್ಟಿದೆ. 1ನೇ ತಾರೀಕು ಏಪ್ರಿಲ್ 2023ರ ಮೇಲೆ ಆ ಟ್ಯಾಕ್ಸ್ ಸ್ಲ್ಯಾಬ್ಗಳು ಹೀಗಿದ್ದಾವೆ. ಆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಗುರ್ತು ಹಾಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನೊಂದು 15 ಸೆಕೆಂಡು ಇದನ್ನ ನಿಮ್ಮ ಮುಂದೆ ಬಿಡ್ತೇನೆ. ಬೇಕಾದ್ರೆ ವಿಡಿಯೋನ ಸ್ಟಾಪ್ ಮಾಡಿ ಗುರ್ತು ಹಾಕೋಬಹುದು.
ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವೆಲ್ಲ ಹೊಸ ಹೊಸ ಚೇಂಜಸ್ ಬಂದಿದೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ 1ನೇ ತಾರೀಕು ಏಪ್ರಿಲಿನ ಮೇಲೆ. ಇದೆಲ್ಲ ಮೊದಲೇ ನನಗೆ ತಿಳಿದಿತ್ತು ಅಂತಂದ್ರೆ ಎಸ್ ಅಂತ ಟೈಪ್ ಮಾಡಿ. ಕೆಲವು ಮಾತ್ರ ಗೊತ್ತಿತ್ತು ಅಂತಂದ್ರೆ ನಾಟ್ ಆಲ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ಇದು ನಾವು ಮಾಡುತ್ತಿರುವ ಸೇವೆ. ನೀವು ಕೂಡ ನಿಮ್ಮ ಸೇವೆ ಅಂತ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.